Hello everyone, welcome back to Knowledge for 21st Century YouTube channel, and this is P. Chaitra. Let's see the thought for the day. It's just life. You have to be able to get up, face your flaws, and just whatever it is, a step, an inch, you just got to keep moving forward. ಇದು ಥಾಟ್ನ ಅರ್ಥ ಏನಪ್ಪ ಅಂದರೆ ನಾವೆಲ್ಲರೂ ಜೀವಿಸ್ತಾ ಇರೋದು ಜೀವನ. ಸೊ ಜೀವನದಲ್ಲಿ ಫ್ಲಾಸ್ ಅಂದ್ರೇನು, ಫಾಲ್ಟ್ಗಳು, ತೊಂದರೆಗಳು, ನ್ಯೂನತೆಗಳು, ದೋಷಗಳು ಸಾಕಷ್ಟು ಇರುತ್ತೆ. ಆದರೆ ನಾವು ಯಾವುದನ್ನು ನಾವು ತುಂಬ ತಲೆಗೆ ಹಚ್ಕೊಳ್ದೆ ನಾವು ಜಸ್ಟ್ ಏನಾದರೂ ಆಗಲಿ ಒಂದು ಸ್ಟೆಪ್ ಮುಂದೆ ಇಡಬೇಕು. ಅದು ಅಟ್ಲೀಸ್ಟ್ 1 ಇಂಚ್ ಆದರೂ ಪರವಾಗಿಲ್ಲ, 1 ಹೆಜ್ಜೆ ಆದರೂ ಪರವಾಗಿಲ್ಲ, 1 ಇಂಚ್ ಆದರೂ ಪರವಾಗಿಲ್ಲ. ನಾವು ಎಲ್ಲೂ ನಿಲ್ಲದೇನೆ, ಬೇಸರಗೊಳ್ಳದೆ ನಮ್ಮ ಲೈಫಲ್ಲಿ ಮುಂದೆ ಸಾಕ್ತಾನೆ ಇರಬೇಕು ಅನ್ನೋದು ಈ ಒಂದು ಥಾಟ್ನ ಅರ್ಥ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಟ್ ಇಂಪ್ರೂವ್ಸ್ ಯುವರ್ ನಾಲೆಡ್ಜ್ ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೋ ಯುವರ್ ಲಿವಿಂಗ್ ಸರೌಂಡಿಂಗ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ನೋಡಿ, ಇವತ್ತು ನಾವು ಕೋಕೋನಟ್ ಕ್ರ್ಯಾಬ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಕ್ರ್ಯಾಬ್, ಈ ಇಮೇಜಲ್ಲೇ ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಈ ಒಂದು ಕೋಕೋನಟ್ ಕ್ರ್ಯಾಬ್, ಹೌದಲ್ವಾ? ತುಂಬ ದೊಡ್ಡದಾಗಿದೆ, ದೈತ್ಯಾಕಾರವಾಗಿದೆ ಈ ಕೋಕೋನಟ್ ಕ್ರ್ಯಾಬ್. ಆ ಮರಕ್ಕೆ ಸಮನಾಗಿ ಇದು ಅಷ್ಟು ಅಗಲವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಇದು ತುಂಬಾ ದೊಡ್ಡದಾಗಿರ್ತಕ್ಕಂಥ ಕ್ರ್ಯಾಬ್. ಕ್ರ್ಯಾಬ್ ಅಂದರೆ ಏನು? ಏಡಿ, ಹೌದಲ್ವಾ? ಕೋಕೋನಟ್ crab. Far away on the isolated islands of Pacific and Indian Oceans lives a gigantic crab that has a strong liking for coconuts. ನೋಡಿ ಇಲ್ಲಿ ಇಂಡಿಯನ್ ಓಷನ್ಸ್ ಮತ್ತು ಈ ಪ್ಯಾಸಿಫಿಕ್ ಓಷನಲ್ಲಿ ನಾವು ಐಸೋಲೇಟೆಡ್ ಆಗಿರ್ತಕ್ಕಂಥ ಐಲ್ಯಾಂಡ್ಗಳಲ್ಲಿ ಈ ಒಂದು ಕೋಕೋನಟ್ ಕ್ರ್ಯಾಬ್, ದೈತ್ಯಾಕಾರವಾಗಿರ್ತಕ್ಕಂಥ ಕೋಕೋನಟ್ ಕ್ರ್ಯಾಬ್ಗಳು ಜೀವಿಸೋದನ್ನು ನೋಡ್ತೀವಿ. ಇವುಗಳಿಗೆ ಕೋಕೋನಟ್ಸ್ ಅಂದರೆ ಅಷ್ಟು ಅತ್ಯಂತ ಇಷ್ಟವಾಗಿರ್ತಕ್ಕಂಥ ಫುಡ್ಡು ಕೋಕೋನಟ್ಸ್ ಅಂದರೆ. ಹಾಗಾಗಿ ಇವುಗಳನ್ನ ಕೋಕೋನಟ್ ಕ್ರ್ಯಾಬ್ಸ್ ಅಂತ ಕರೆಯೋದನ್ನ ನಾವು ನೋಡ್ತಾ ಇದ್ದೀವಿ. ವಿತ್ ಇಟ್ಸ್ ಹ್ಯೂಜ್ ಆ್ಯಂಡ್ ಪವರ್ಫುಲ್ ಪಿನ್ಸರ್ಸ್ ಇಟ್ ಏಬಲ್ಸ್ ಅಪ್ ಟ್ರೀಸ್, ಡೆಫ್ಲಿ ಫೆಲ್ಸ್ coconuts and then rips the hard exterior to have a hearty meal of the white flesh inside. ನೋಡಿ, ಅವುಗಳಿಗೆ ಪವರ್ಫುಲ್ ಆಗಿರ್ತಕ್ಕಂಥ ಪಿನ್ಸರ್ಸ್ಗಳಿದೆ. ಅಂದರೆ ಏನು, ಆ ಒಂದು ಏಡಿ ಮೂವ್ ಮಾಡಬೇಕಾದ್ರೆ ಸಪೋರ್ಟಿಗೆ ಏನು ಕೈಗಳ ರೀತಿಯಲ್ಲಿ ಬರುತ್ತಲ್ವಾ, ಮುಳ್ಳುಗಳ ರೀತಿ ಕೊಕ್ಕೆಗಳು, ಅವುಗಳ ಸಹಾಯದಿಂದ ಇವೇನು ಮಾಡ್ತವೆ, ಕೋಕೋನಟ್ ಟ್ರೀನ ಮೇಲೆ ಹತ್ತುತ್ತಾ ಹೋಗ್ತವೆ. ಹೋಗ್ಬಿಟ್ಟು ಅಲ್ಲಿಂದ ಕೋಕೋನಟ್ಸ್ನ ಕೆಳಗಡೆ ಬೀಳೋ ಥರ ಮಾಡ್ತವೆ. ಕೆಳಗೆ ಬಿದ್ದ ಮೇಲೆ ಅವು ತುಂಬ ಚುರುಕಾಗಿ ಆ ಒಂದು ಮೇಲ್ಗಡೆ, ಆ ಕೋಕೋನಟ್ ಮೇಲ್ಗಡೆ ಏನು ಒಂದು ಗಟ್ಟಿಯ ಪದರ ಇರುತ್ತೆ ಅವುಗಳನ್ನ ಎಲ್ಲ ನೀಟಾಗಿ ಕಿತ್ತಾಕ್ಬಿಟ್ಟು, ತೆಗೆದಾಕ್ಬಿಟ್ಟು ಅದ್ರ ಒಳಗಿರ್ತಕ್ಕಂಥ ಏನು ಬಿಳಿಯ ಒಂದು ಕಾಯಿ ಇರುತ್ತಲ್ವ, ಆ ಒಂದು ಕಾಯಿನ ಅವು ತುಂಬ ಖುಷಿಯಿಂದ ಒಂದು ಹಾರ್ಟಿ ಮೀಲಾಗಿ ಅವು ಸ್ವೀಕರಿಸೋದನ್ನು ನಾವು ನೋಡ್ತೀವಿ, ತಿನ್ನೋದನ್ನ ನಾವು ನೋಡ್ತೀವಿ. ಮೀಟ್ ಒನ್ ಆಫ್ ದ ಲಾರ್ಜೆಸ್ಟ್ ಕ್ರಸ್ಟಾಸಿಯನ್ಸ್ that holds the record for being the biggest land-dwelling arthropod, the coconut crab or a real-life Cabrazilla. ನೋಡಿ, ನಾವು ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಇದು ಒಂದು ಬಿಗ್ಗೆಸ್ಟ್ ಲ್ಯಾಂಡ್ ಡ್ವೆಲ್ಲಿಂಗ್ ಆರ್ಥ್ರೋಪಾಡ್ ಅಂತ ನಾವು ಹೇಳ್ತಿದ್ವಿ. ಅದ್ರ ಜೊತೆಗೆ ಕ್ಯಾಬ್ಸಿಲಾ ಅಂತ ಕೂಡ ಈ ಒಂದು ಕೋಕೋನಟ್ ಕ್ರ್ಯಾಬ್ನ ಕರೆಯೋದನ್ನು ನೋಡ್ತಾ ಇದ್ದೀವಿ. ಓಕೆ, ನೋಡಿ ಇಲ್ಲಿ ಯಾವ ರೀತಿ ಅದು ಮರನ ಹತ್ತೋದು ಇಳಿಯೋದು ಮಾಡುತ್ತೆ ಅಂತ ಈ ಒಂದು ಪಿನ್ಸರ್ಸ್ಗಳಿಂದ, ಇವನ್ನ ಪಿನ್ಸರ್ಸ್ಗಳಂತ ನಾವಿಲ್ಲಿ ಹೇಳ್ತೀವಿ. ಓಕೆ, ನೋಡಿ, ದ ಕೋಕೋನಟ್ ಕ್ರ್ಯಾಬ್ ಕ್ಯಾನ್ ಗೋ ಅಬೌಟ್ 3 feet ಅಕ್ರಾಸ್ ಆ್ಯಂಡ್ ವೇಯ್ ಮೋರ್ ದ್ಯಾನ್ 4 kilograms. ನೋಡಿ ಇಲ್ಲಿ ಈ ಒಂದು ಕೋಕೋನಟ್ ಕ್ರ್ಯಾಬ್ಗಳು 3 ಅಡಿಯಷ್ಟು ಅಗಲ, ಜೊತೆಗೆ ಇನ್ನೇನು 4 kgಯಷ್ಟು ತೂಕವನ್ನು ಅವು ಹೊಂದಬಲ್ಲವು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಗಲವಾಗಿ ಅವು ಬೆಳಿಬಹುದು, ಜೊತೆಗೆ 4 kgಯಷ್ಟು ತೂಕ ನಾವು ಹೊಂದಬಹುದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಟ್ ಈಸ್ ನೌನ್ ಫಾರ್ ಇಟ್ಸ್ ಟಫ್ ಗ್ರಿಪ್ ಸ್ಟ್ರೆಂತ್. ಇದಕ್ಕೆ ಒಂದು ಒಳ್ಳೆ ಗ್ರಿಪ್ ಇದೆ ಆ ಪಿನ್ಸರ್ಸಲ್ಲಿ. ಅವೇನು ಆ ಮರದ ಮೇಲೆ ಇದ್ದಿದ್ದು ಒಂದು ಇಮೇಜ್ನ ನೀವು ನೋಡಿದ್ವಿ ಅಲ್ವಾ, ಅದು ಅದರ ಒಂದು ಸ್ಟ್ರೆಂತ್, ಗ್ರಿಪ್ ಹಿಡಿಯೋದಕ್ಕೆ ಒಂದು ಸ್ಟ್ರೆಂತು ತುಂಬ ಚೆನ್ನಾಗಿದೆ. ಇಟ್ಸ್ ಲೆಗ್ ಸ್ಪ್ಯಾನ್ ಎಕ್ಸ್ಟೆಂಡ್ಸ್ ಟು a meter.
ದ ಲಾರ್ಜೆಸ್ಟ್ ಈಸ್ ದ್ಯಾಟ್ ಆಫ್ ಅ ಜಾಪನೀಸ್ ಸ್ಪೈಡರ್ ಕ್ರ್ಯಾಬ್ ದಟ್ ಎಕ್ಸ್ಟೆಂಡ್ ಟು 4 meters. ನೋಡಿ, ಇದರ ಒಂದು ಕಾಲುಗಳು ಏನು ನಾವು ನೋಡಿದ್ವಿ ಅಲ್ವಾ, ಅವುಗಳು 1 ಮೀಟರ್ನಷ್ಟು ಬೇಕಾದರೂ ಅಗಲವಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಆದರೆ ಈ 1 ಮೀಟರು ಈ ಒಂದು ಕೋಕೋನಟ್ ಕ್ರ್ಯಾಬು, ಆದರೆ ಜಪಾನೀಸಲ್ಲಿ ಇರ್ತಕ್ಕಂಥ ಒಂದು ಸ್ಪೈಡರ್ ಕ್ರ್ಯಾಬ್ನ ಲೆಗ್ಗಳು ಸುಮಾರು 4 ಮೀಟರ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಬಲ್ಲವು ಅಂತೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. To a meter has curved strong claws and a grip that lets it climb trees with ease or lift heavy weighting objects. The crab does not have a shell, rather has a tough exoskeleton. ಇವುಗಳಿಗೆ ಒಂದು ಏನು ಲೆಗ್ಗಳು ಮತ್ತು ಜೊತೆಗೆ ಕ್ಲಾಸ್ಗಳು, ಉಗುರುಗಳು ಮತ್ತು ಅವ ಏನು ಕೈ ರೀತಿಯಲ್ಲಿ ಇತ್ತಲ್ವ, ಅವುಗಳು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇವು ಮರನ ಹತ್ತೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಹೆವಿಯಾಗಿರ್ತಕ್ಕಂಥ ಕೆಲವೊಂದು ಆಬ್ಜೆಕ್ಟ್ಗಳ್ನು ಕೂಡ ಇವು ಎತ್ತೋದಕ್ಕೆ ಆ ಒಂದು ಏನು ಕಾಲುಗಳ ಕೈಗಳ ರೀತಿಯಲ್ಲಿ ಏನಿದ್ದಾವೆ ಅವು ಹೆಲ್ಪ್ ಮಾಡುತ್ತೆ. ಈ ಕ್ರ್ಯಾಬ್ಗಳಿಗೆ, ಈ ಏಡಿಗಳಿಗೆ ಶೆಲ್ಗಳು ಇರೋದಿಲ್ಲ, ಬದಲಾಗಿ ಇವುಗಳಿಗೆ ಒಂದು ಟಫ್ ಎಕ್ಸೋಸ್ಕೆಲಿಟನ್ ಒಂದು ಮೂಳೆಗಳು ಇರೋದನ್ನು ನಾವು ನೋಡ್ತೀವಿ. ಓಕೆ, ಆ ಲೈಫ್ ಥ್ರೆಟನಿಂಗ್ ಪಿಂಚ್ ಫೋರ್ಸ್ ನೋಡಿ ಇಲ್ಲಿ, ಇವುಗಳು ಒಂದು ವೇಳೆ ಏನಾದರೂ ಕಚ್ಚಿದ್ರೆ, ಪಿಂಚ್ ಮಾಡಿದ್ರೆ ಅಂದರೆ ಕಚ್ಚಿದ್ರೆ ಅದು ಲೈಫ್ಗೆ ಥ್ರೆಟನಿಂಗ್ ಆಗಿರುತ್ತೆ, ಅಷ್ಟು ಫೋರ್ಸ್ ಆಗಿ ಬೇಕಾದರೂ ಇವು ಕಚ್ತಾವೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ದಿಸ್ ನಾಕ್ಟರ್ನಲ್ ಲ್ಯಾಂಡ್ ಕ್ರ್ಯಾಬ್. ನಾಕ್ಟರ್ನಲ್ ಅಂದರೆ ಈ ಒಂದು ಪದದ ಅರ್ಥ ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಯಾಕಂದರೆ ನಾವು ಹಿಂದಿನ ಹಲವಾರು ಕ್ಲಾಸ್ಗಳಲ್ಲಿ ನಾಕ್ಟರ್ನಲ್ ಮೀನಿಂಗ್ನ ನಾನು ಹೇಳ್ತಾ ಬರ್ತಾ ಇದ್ದೀನಿ. ನೀವು ಇವನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ಎನ್ವಿರಾನ್ಮೆಂಟ್ ಎಕೋಲಜಿನಲ್ಲಿ ನಾಕ್ಟರ್ನಲ್ ಅಂದ್ರೇನು, ಸೊ ಈ ಥರ ವರ್ಡ್ಸ್ಗಳನ್ನ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ನಾಕ್ಟರ್ನಲ್ ಅಂದರೆ ರಾತ್ರಿ ಜೀವಿ. ಈ ರಾತ್ರಿಯಲ್ಲಿ ಜೀವನವನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ತಕ್ಕಂಥ ಈ ಒಂದು ಲ್ಯಾಂಡ್ ಕ್ರ್ಯಾಬ್, ಇದು ಲ್ಯಾಂಡಲ್ಲಿರ್ತಕ್ಕಂಥ ಕ್ರ್ಯಾಬ್, ಈಸ್ ನೋನ್ ಫಾರ್ ಇಟ್ಸ್ ಮಾನ್ಸ್ಟ್ರಸ್ ಸೈಜ್ ಆ್ಯಂಡ್ ಪಿನ್ಸರ್ ಸ್ಟ್ರೆಂತ್. ಅದು ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಅದು ಅದರ ಒಂದು ಸೈಜು, ಮಾನ್ಸ್ಟ್ರಸ್ ಸೈಜ್, ಒಂದು ಹೆವಿಯಾಗಿರ್ತಕ್ಕಂಥ ಒಂದು ಸೈಜು, ದೈತ್ಯವಾಗಿರ್ತಕ್ಕಂಥ ಒಂದು ಅದರ ಒಂದು ದೇಹದಕ್ಕೆ ಮತ್ತು ಜೊತೆಗೆ ಪಿನ್ಸರ್ ಸ್ಟ್ರೆಂತ್, ಅದು ಯಾವ ರೀತಿ ಕಚ್ಚುತ್ತೆ ಅಂತಂದರೆ ಅಷ್ಟು ಫೋರ್ಸ್ ಆಗಿ ಅದು ಹಿಡಿಯುತ್ತೆ. The largest among these crabs can exert a force of up to 3,300 newtons using its pincers, while the bite force of an human is 500 to 700 newtons. ನೋಡಿ, ಒಬ್ಬ ಮನುಷ್ಯ ಕಚ್ಚಿದ್ರೆ 500ರಿಂದ 700 ನ್ಯೂಟನ್ಸ್ ಅಷ್ಟು ಫೋರ್ಸು ಅಲ್ಲಿ ಅಪ್ಲೈ ಆಗುತ್ತೆ. ಅದೇ ಏನಾದರೂ ಈ ಒಂದು ಕ್ರ್ಯಾಬ್, ಕೋಕೋನಟ್ ಕ್ರ್ಯಾಬ್ ಪಿಂಚ್ ಮಾಡಿದೆ ಅಂದರೆ 3,300 ನ್ಯೂಟನ್ ಅಷ್ಟು ಫೋರ್ಸು ಅಲ್ಲಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಿದ್ದೀವಿ, ಎಕ್ಸರ್ಟ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೀವಿ. ರಿಸರ್ಚರ್ಸ್ ಹೂ ಹ್ಯಾವ್ ವರ್ಕ್ಡ್ ವಿತ್ ದ ಕ್ರ್ಯಾಬ್ ಟು ಸ್ಟಡಿ ಇಟ್ ಹ್ಯಾವ್ ಹ್ಯಾಡ್ ದ ಮಿಸ್ಫಾರ್ಚೂನ್ ಆಫ್ ಗೆಟಿಂಗ್ ಕಾಟ್ ಇನ್ ದ ಕ್ಲಾಸ್ ಆಫ್ ದ ಕ್ರ್ಯಾಬ್. ಕೆಲವೊಬ್ಬರು ರಿಸರ್ಚರ್ಸು ಏನು ಈ ಒಂದು ಕ್ರ್ಯಾಬ್ನ ಬಗ್ಗೆ ವಿಷಯಗಳನ್ನ ಸಂಶೋಧಿಸಬೇಕು, ಅನ್ವೇಷಣೆ ಮಾಡಬೇಕು, ಹೊಸ ಹೊಸ ವಿಷಯಗಳನ್ನ ನಾವು ಕಂಡುಹಿಡಿಬೇಕು ಅಂತೇಳ್ಬಿಟ್ಟು ಬರ್ತಾರೆ. ಅವರು ಹೆಚ್ಚಿನದಾಗಿ ಈ ಒಂದು ಕ್ರ್ಯಾಬ್ನ ಕಡಿತಕ್ಕೆ ಒಳಗಾಗಿದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಹೌ ದ ಕ್ರ್ಯಾಬ್ಸ್ ಕ್ಲಾಸ್ಪ್ ವಾಸ್ ಎಕ್ಸ್ಕ್ರೂಷಿಯೇಟಿಂಗ್ಲಿ ಪೇನ್ಫುಲ್. ಅವರು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಅವುಗಳ ಒಂದು ಕಡಿತ ಎಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ ಕೂಡ ಈ ರಿಸರ್ಚರ್ಸ್ ತಿಳಿಸಿದ್ದಾರೆ. ದ ಕ್ರ್ಯಾಬ್ ಈಸ್ ಸೆಟ್ ಟು ಬಿ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ 6 tons ಆಫ್ ಕ್ರಶ್ ಫೋರ್ಸ್. ಇಟ್ ಕ್ಲಾಸ್ ಆರ್ ಆಫನ್ ಕಂಪೇರ್ಡ್ ಟು ಬೀಯಿಂಗ್ ನಿಯರ್ಲಿ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಲಯನ್ಸ್ ಜಾಸ್. ನೋಡಿ ಇಲ್ಲಿ, ಇವುಗಳು 6 ಟನ್ನಷ್ಟು ಒಂದು ಕ್ರಶ್ ಫೋರ್ಸ್ನ ಇವುಗಳು ಹೊಂದಿದೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇವುಗಳ ಹಲ್ಲುಗಳು ಅಥವಾ ಉಗುರುಗಳು ಏನು ಹೆಂಗಿದೆ ಅಂತಂದರೆ, ಆ ಪರ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾವಲ್ಲ, ಪಿಂಚ್ ಮಾಡೋದಕ್ಕೆ ಇವು ಯೂಸ್ ಮಾಡ್ತಾವಲ್ಲ, ಅವುಗಳ ಶಕ್ತಿ ಹೆಂಗಿದೆಯಪ್ಪ ಅಂದರೆ ಸಿಂಹಗಳ ದವಡೆ ಹಲ್ಲುಗಳಷ್ಟು ಸ್ಟ್ರಾಂಗ್ ಆಗಿ ಇವುಗಳ ಕ್ಲಾಸ್ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಡಯಟರಿ ಹ್ಯಾಬಿಟ್ಸ್ ಆ್ಯಂಡ್ ಹ್ಯಾಬಿಟೆಟ್. ಅವು ಕ್ರ್ಯಾಬ್ಸು ಕೋಕೋನಟ್ ಅಲ್ಲದೆ ಮತ್ತೆ ಇನ್ನೇನನ್ನು ತಿಂತವೆ, ಜೊತೆಗೆ ಅವು ಎಲ್ಲಿ ವಾಸಿಸ್ತವೆ ಅಂತ ನಾವು ನೋಡೋದಾದರೆ, ಅಪಾರ್ಟ್ ಫ್ರಮ್ ಕೋಕೋನಟ್ಸ್ ದ ಕ್ರ್ಯಾಬ್ಸ್ ಡಯಟ್ ಈಸ್ ಡೈವರ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಫ್ರೂಟ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್. ಕೋಕೋನಟ್ಸ್ ಅಷ್ಟೇ ಅಲ್ಲದೆ ಇವುಗಳ ಜೊತೆಗೆ
ಇವು ಫ್ರೂಟ್ಸ್ನ ತಿನ್ನುತ್ತೆ, ನಟ್ಸ್ನ ತಿನ್ನುತ್ತೆ, ಜೊತೆಗೆ ಬೀಜಗಳನ್ನು ಕೂಡ ತಿನ್ನುತ್ತೆ. ಯಾವುದು ಈ ಕೋಕೋನಟ್ ಕ್ರ್ಯಾಬ್. ಇಟ್ ಆಲ್ಸೋ ಸೀನ್ ಟು ಫೀಡ್ ಆನ್ ರ್ಯಾಟ್ಸ್ ಆ್ಯಂಡ್ ಸೀ ಬರ್ಡ್ಸ್ ಇನ್ಕ್ಲೂಡಿಂಗ್ ಲಾರ್ಜ್ ಒನ್ಸ್ ಸಚ್ ಆಸ್ ಬ್ಲೂ ಫೂಟೆಡ್ ಬೂಬೀಸ್. ಆ ಹಣ್ಣುಗಳು, ಬೀಜಗಳು, ಅವುಗಳ ಜೊತೆಗೆ ಇದು ರ್ಯಾಟ್ಗಳನ್ನೂ ತಿನ್ನುತ್ತೆ, ಸೀ ಬರ್ಡ್ಸ್ನು ತಿನ್ನುತ್ತೆ. ಸೀ ಬರ್ಡ್ಸಲ್ಲಿ ಸ್ಪೆಷಲಿ ನೋಡಿ ದೊಡ್ಡದಾಗಿರ್ತಕ್ಕಂಥ ಒಂದು ಈ ಬ್ಲೂ ಫೂಟೆಡ್ ಬೂಬೀಸ್ ಅಂತ ಕರಿತೀವಿ ನಾವು ಈ ಬರ್ಡ್ನ. ಇದು ಕೂಡ ಒಂದು ಸೀ ಬರ್ಡು. ಈ ಬರ್ಡ್ನ ಕೂಡ ಈ ಒಂದು ಕೋಕೋನಟ್ ಕ್ರ್ಯಾಬ್ ತಿನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೇರ್ ಪವರ್ಫುಲ್ ಕ್ಲಾಸ್ ಹೆಲ್ಪ್ ದೆಮ್ ಇನ್ ಹಂಟಿಂಗ್ ಆ್ಯಂಡ್ ದ ಬಿಗ್ಗರ್ ದ ಕ್ರ್ಯಾಬ್ ದ ಗ್ರೇಟರ್ ದ ಸ್ಟ್ರೆಂತ್ ಆಫ್ ಇಟ್ಸ್ ಪಿನ್ಸರ್ಸ್. ಅವುಗಳ ಒಂದು ಕ್ಲಾಸು ಇವಾಗಿಲ್ಲಿ ಹಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಕ್ರ್ಯಾಬ್ಗಳು ದೊಡ್ಡದಿದ್ದಷ್ಟು ಅವುಗಳ ಪಿನ್ಸರ್ಸ್ ಕೂಡ ಸ್ಟ್ರೆಂತನ್ನು ಹೊಂದಿರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ದ ಕ್ರ್ಯಾಬ್ಸ್ ಆನ್ ದೀಸ್ ಐಲ್ಯಾಂಡ್ಸ್ ಆರ್ ಸೀನ್ ಟು ಲೀವ್ ಆನ್ ದ ಎಡ್ಜ್ ಆಫ್ ದ ವಾಟರ್ಸ್. ಇವುಗಳು ಏನು ಐಲ್ಯಾಂಡ್ಗಳ ಎಡ್ಜಲ್ಲಿ ಇರುತ್ತೆ, ಅಂದರೆ ನೀರಿನ ಒಳಗಡೆ ಅವು ವಾಸಿಸೋದಿಲ್ಲ. ಐಲ್ಯಾಂಡ್ ಇತ್ತು ಅಂದರೆ ಆ ಐಲ್ಯಾಂಡ್ನ ವಾಟರ್ನ ಎಡ್ಜಲ್ಲಿ ಇವುಗಳು ಜೀವನವನ್ನು ನಡೆಸ್ತಾ ಇರ್ತವೆ. ಇಟ್ಸ್ ಲೆಗ್ಸ್ ಆರ್ ಕರ್ವ್ಡ್ ಆ್ಯಂಡ್ ಇಟ್ಸ್ ಇನ್ವರ್ಡ್ ಗ್ರಿಪ್ ಹೆಲ್ಪ್ಸ್ ಇಟ್ ಇನ್ ಕ್ಲಿಂಬಿಂಗ್. ಇವುಗಳ ಒಂದು ಕಾಲುಗಳು ಕರ್ವಾಗಿದೆ, ಜೊತೆಗೆ ಇನ್ವರ್ಡ್ ಗ್ರಿಪ್ ಅವು ಏನು ಹೊಂದಿದ್ದಾವೆ ಅವು ಮರಗಳನ್ನ ಹತ್ತೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಕ್ರ್ಯಾಬ್ಸ್ ಆರ್ ಆಲ್ಸೋ ನೋನ್ ಟು ಹ್ಯಾವ್ ಆನ್ ಎಕ್ಸೆಪ್ಷನಲ್ ಸೆನ್ಸ್ ಆಫ್ ಸ್ಮೆಲ್ ದಟ್ ಹೆಲ್ಪ್ಸ್ ಇನ್ ಫೈಂಡ್ ಫುಡ್. ಇವುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಾಸನೆಯನ್ನು ಗ್ರಹಿಸೋ ಒಂದು ಶಕ್ತಿ ಕೂಡ ಇದೆ. ಅದರ ಮೂಲಕ ಇವು ತಮ್ಮ ಆಹಾರಗಳನ್ನ ಹುಡುಕುತ್ತವೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ನೋಡಿ ಈ ಒಂದು ಕ್ರ್ಯಾಬ್ನ ಸೈಜ್ ನೋಡಿ, ಇಲ್ಲಿ ಆ ಒಂದು ಮರಕ್ಕಿಂತ ನಮಗಿಲ್ಲಿ ಕ್ರ್ಯಾಬು ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಆ್ಯಂಡ್ ನೋಡಿ ಇಲ್ಲಿ ಈ ಒಂದು ಇಮೇಜಲ್ಲೂ ಕೂಡ ನಾವು ಅದನ್ನು ಊಹಿಸ್ಕೊಳ್ಬೋದಲ್ವಾ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ದ ಕೋಕೋನಟ್ ಕ್ರ್ಯಾಬ್ ಲೀವ್ಸ್ ಆನ್ ಐಲ್ಯಾಂಡ್ಸ್ ಇನ್ ಅ ಲಾರ್ಜ್ಲಿ ಐಸೋಲೇಟೆಡ್ ಮ್ಯಾನರ್. ಈ ಕ್ರ್ಯಾಬ್ಗಳು ಐಸೋಲೇಟೆಡ್ ಆಗಿರುತ್ತಲ್ವ, ಅಂದರೆ 120 ಆಗಿರ್ತಾವಲ್ವ ಐಲ್ಯಾಂಡ್ಗಳು, ಅಂತಹ ಜಾಗದಲ್ಲಿ ಇವು ವಾಸವನ್ನು ಮಾಡ್ತವೆ. ದಿಸ್ ಕ್ರ್ಯಾಬ್ ಸ್ಪೆಂಡ್ ದೇರ್ ಲಾರ್ವೆ ಸ್ಟೇಜಸ್ ಇನ್ ದ ವಾಟರ್. ಅಂದರೆ ಈ ಲಾರ್ವೆಗಳು ಅಂತಂದರೆ ಗೊತ್ತಲ್ವ, ಅವಿನ್ನು ಮೊಟ್ಟೆಯ ರೀತಿಯಲ್ಲಿ ಇರ್ತಾವಲ್ವ ಲಾರ್ವೆಗಳು, ಅಂದರೆ ಹುಳಗಳ ರೀತಿಯಲ್ಲಿ. ಸೊ ಆ ಒಂದು ಸ್ಟೇಜಲ್ಲಿ, ಮರಿಗಳ ಸ್ಟೇಜಲ್ಲಿ ಅಂತ ನಾವು ನೋಡ್ತೀವಿ ಲಾರ್ವೆ ಅಂತಂದರೆ. ಆ ಒಂದು ಸ್ಟೇಜ್ಗಳನ್ನ ಇವು ನೀರಲ್ಲಿ ಕಳೆದಿರುತ್ತೆ. ಒನ್ಸ್ ದೇ ಬಿಕಮ್ ಅಡಲ್ಟ್ಸ್ ದೇ ಕೆನಾಟ್ ಸ್ವಿಮ್ ಆರ್ ಬ್ರೀತ್ ಅಂಡರ್ ವಾಟರ್. ದೇ ಕ್ಯಾನ್ ಲೀವ್ ಅಪ್ ಟು 60 years. ಆ ಲಾರ್ವೆಯ ಸ್ಟೇಜ್ಗಳನ್ನ ನೀರಲ್ಲಿ ಕಳೀತವೆ. ಆದರೆ ಅವು ದೊಡ್ಡವಾದಮೇಲೆ, ಅಂದರೆ ಅಡಲ್ಟರಾದಮೇಲೆ, ಓಕೆ, ವಯಸ್ಕರಾದಮೇಲೆ ಅವ್ರೇನು ಮಾಡ್ತವೆ, ಆ ಕ್ರ್ಯಾಬ್ಗಳು ನೀರನ್ನ ಬಿಟ್ಟು ಹೊರಗಡೆ ಬಂದುಬಿಟ್ಟು ಜೀವನವನ್ನು ನಡೆಸ್ತವೆ. ಯಾಕಂದರೆ ಅವು ಈಜೋದಕ್ಕೂ ಬರೋದಿಲ್ಲ, ಜೊತೆಗೆ ನೀರಿನ ಒಳಗಡೆ ಉಸಿರಾಡೋದಕ್ಕೂ ಅವಕ್ಕೆ ಬರೋದಿಲ್ಲ. ಆದರೆ ಇವು 60 ವರ್ಷಗಳ ತನಕ ಬದುಕಬಲ್ಲವು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಇನ್ ದ ಐಸೋಲೇಟೆಡ್ ಐಲ್ಯಾಂಡ್ಸ್ ವೇರ್ ದೇ ಡ್ವೆಲ್ ದ ಕ್ರ್ಯಾಬ್ಸ್ ಡೋಂಟ್ ಹ್ಯಾವ್ ಮೆನಿ ಪ್ರಿಡೇಟರ್ಸ್. ಇವುಗಳು ಐಸೋಲೇಟೆಡ್ ಆಗಿರ್ತಕ್ಕಂತಹ ಒಂದು ಐಲ್ಯಾಂಡ್ಗಳಲ್ಲಿ ವಾಸಿಸೋದ್ರಿಂದ ಅಲ್ಲಿ ಈ ಕ್ರ್ಯಾಬ್ಗಳನ್ನ ತಿನ್ನೋದಕ್ಕೆ ಸಾಕಷ್ಟು ಬಯೋಡೈವರ್ಸಿಟಿ ಇರೋದಿಲ್ಲ. ಪ್ರಿಡೇಟರ್ಸ್ ಅಂದ್ರೇನು, ಇವುಗಳನ್ನ ಬೇಟೆಯಾಡೋದಕ್ಕೆ ಹೆಚ್ಚಿನ ಪ್ರಾಣಿಗಳು ಅಲ್ಲಿ ಇರೋದಿಲ್ಲ ಆ ಐಸೋಲೇಟೆಡ್ ಐಲ್ಯಾಂಡ್ಸಲ್ಲಿ. ಸಮ್ ಆಫ್ ದ ಮೇಜರ್ ಥ್ರೆಟ್ಸ್ ಆಫ್ ದ ಸ್ಪೀಶೀಸ್ ಫೇಸ್ ಆರ್ ಓವರ್ ಹಾರ್ವೆಸ್ಟಿಂಗ್ ಬೈ ಹ್ಯೂಮನ್ಸ್, ಕಮ್ಯುನಿಟೀಸ್ ರಿಲೈಯಿಂಗ್ ಆನ್ ಫುಡ್, ಹ್ಯಾಬಿಟೇಟ್ ಲಾಸ್ ಅಲಾಂಗ್ ವಿತ್ ಥ್ರೆಟ್ಸ್ ಪೋಸ್ಡ್ ಬೈ ಕ್ಲೈಮೇಟ್ ಚೇಂಜ್. ಇವುಗಳಿಗೆ ತೊಂದರೆ ಆಗ್ತಿರ್ತಕ್ಕಂಥ ಅಂಶಗಳು ಯಾವಪ್ಪ ಅಂದರೆ ಇಲ್ಲಿ ಮಾನವನ ಅತಿಯಾದ ಚಟುವಟಿಕೆಗಳು, ಅದರ ಜೊತೆಗೆ ಕ್ಲೈಮ್ಯಾಟಿಕ್ ಚೇಂಜಸ್ ಏನಾಗ್ತಾ ಇದೆ ಅವುಗಳನ್ನು ಕೂಡ ಇವು ತೊಂದರೆಗಳಾಗಿ ಅನುಭವಿಸ್ತಾರದನ್ನ ನಾವು ನೋಡ್ತಾ ಇದ್ದೀವಿ. ದಿಸ್ ಈಸ್ ಕಾಂಪೌಂಡೆಡ್ ಬೈ ದ ಸ್ಲೋ ಪಾಪ್ಯುಲೇಷನ್ ಗ್ರೋತ್ ರೇಟ್ ದಟ್ ಅಫೆಕ್ಟ್ಸ್ ಇಟ್ಸ್ ಸರ್ವೈವಲ್. ಇವುಗಳು ಬದುಕುಳಿಯೋದಕ್ಕೆ ಮತ್ತೊಂದು ದೋಷ ಅಥವಾ ಏನು ಅಫೆಕ್ಟ್ ಅಂತ ನಾವು ನೋಡೋದಾದರೆ, ಯಾವ ಒಂದು ಕಾರಣ ಪ್ರಭಾವ ಬೀರುತ್ತೆ ಅಂತ ನೋಡೋದಾದರೆ, ಇವುಗಳ ಒಂದು ಜನಸಂಖ್ಯೆ ಹೆಚ್ಚಾಗಿ ಬೇಗನೆ ಬೆಳೆಯೋದಿಲ್ಲ. ತುಂಬ ಸ್ಲೋ ಗ್ರೋತ್ ಇದೆ ಇವುಗಳ ಜನಸಂಖ್ಯೆಯಲ್ಲಿ. ಇವುಗಳ ಜನಸಂಖ್ಯೆ ನಿಧಾನಗತಿಯಲ್ಲಿ ಹೆಚ್ಚುತ್ತಾ ಇರುತ್ತೆ. ಸೊ ಹಾಗಾಗಿ ಇವುಗಳು ಬದುಕುಳಿಬೇಕು ಅಂತಂದರೆ ಅವು ದೀರ್ಘಕಾಲದವರೆಗೆ ಸರ್ವೈವ್ ಆಗಲೇಬೇಕು.
The International Union for Conservation of Nature has classified these crabs as vulnerable. ಈ ಕೋಕೋನಟ್ ಕ್ರ್ಯಾಬ್ಗಳನ್ನ ನಾವು IUCN ಲಿಸ್ಟಲ್ಲಿ ವಲ್ನರಬಲ್ ಲಿಸ್ಟಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಓಕೆ, ನೋಡಿದ್ರಲ್ವಾ ಕೋಕೋನಟ್ ಕ್ರ್ಯಾಬ್ಸು, ದ ಡಿಜಾಂಟಿಕ್ ಕ್ರ್ಯಾಬ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.